ಕೆಲವು ಜಾತಿ ತುಂಬಾ ದೊಡ್ಡದು, ಕೆಲವು ಜಾತಿ ತುಂಬಾ ಚಿಕ್ಕದು. ಇದರಲ್ಲೇ ಹೊಡೆದಾಡ್ತಾ ಇದೀವಿ ನಾವು. ಇನ್ನು ಇದರಿಂದ ಹೊರಗಡೆ ಬರ್ತಾ ಇಲ್ಲ. ಅದನ್ನೇ ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಕಲ್ಕಿಗೆ ಇದ್ರ ಹಿಂದೆನೇ ಒಂದ್ಸರಿ ಸ್ಟೋರಿ ಮಾಡಿದ್ರು, ಅದನ್ನೇನೋ ಹೇಳಕ್ ಹೋಗಿ ಸೊ ಅದನ್ನ ಹೇಳಕ್ ಆಗ್ದಿರನೆ ಓಕೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಈ ರೀತಿ ತಗೊಂಬಂದು ಮುಂದೆ ಇಟ್ಟಿದ್ದಾರೆ. ಸೊ ಜನಗಳು ಅದನ್ನ ಯಾವ ರೀತಿ ತಗೊಂತಾರೆ, ಏನ್ ಮಾಡ್ತಾರೆ, ಅದಕ್ಕೆ ನಿರ್ಧಾರ ನಮಗೆ ಬಿಟ್ಟಿರೋದು. ಸೊ ಜನಗಳು ಡಿಸೈಡ್ ಮಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ಅವ್ರು ಹೇಳ್ದಂಗೆ ಮಹಾಪ್ರಭುಗಳು ನಾವೇ. 5 ವರ್ಷಕ್ಕೊಂದ್ಸರಿ ಬರುತ್ತೆ. ನಮ್ಗೆ ಯಾಕೆ ಬೇಕು ಅಂತಾನೆ ಇಲ್ಲ. ಫೇವರಿಸಮ್ ಜಾತಿ ಬಗ್ಗೆ ಅವ್ರ ಬಗ್ಗೆ ಓಕೆ. ನಮ್ಮ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಬಾಸ್ಗಳು ಅವ್ರನ್ನ ನಾವೇ ಸೃಷ್ಟಿ ಮಾಡ್ಕೊಂತಿದೀವಿ. ಇವಾಗ ಹೇಳ್ಬೇಕು ಅಂತ ಹೇಳಿದ್ರೆ ಅವ್ರು ಅಷ್ಟು ಹೇಳ್ತಿದ್ದಾರೆ. ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಪೇ ಮಾಡ್ತಿರೋದು ಯಾರು? ನಾವು. ಪ್ರತಿಯೊಬ್ಬರಿಗೂ ಕೊಡ್ತಿರೋದು ಯಾರು? ನಾವು. ನಮ್ಮ ಟ್ಯಾಕ್ಸ್ ಇಂದಾನೆ ಅವ್ರು ಅಲ್ಲಿ ಕೂತಿರೋದು. ಇವಾಗ ಒಬ್ಬ MLA ಗೆ ಎಷ್ಟು ಸ್ಯಾಲರಿ ಇದೆ? 2.5 ಲಕ್ಷ. 2.5 ಲಕ್ಷದಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬ MLA ಬಂದು ಈ ವರ್ಷ ಇದ್ಬೇಕಾದ್ರೆ ಅವ್ರದ್ದು ಆಸ್ತಿನ ತಗೊಂಬಂದಾಗ 5 ಕೋಟಿ ಹೇಳಿರ್ತಾರೆ. ಅದೇ 5 ವರ್ಷ ಕಳಿತು ಅಂತ ಹೇಳಿದ್ರೆ ಅದೇ ಆಸ್ತಿ ಅವ್ರದ್ದು 9 ಕೋಟಿ ಆಗಿರುತ್ತೆ. 2.5 ಲಕ್ಷದಿಂದ ಹೆಂಗ್ ಸಾಧ್ಯ? ಒಬ್ಬ ಕಾರ್ಪೊರೇಟ್ ಎಂಪ್ಲಾಯ್ ಬಂದ್ಬಿಟ್ಟು 40,000 ಸಂಬಳ ತಗೊಂಡ್ರೆ ಅವ್ನಿಗೆ ಹೇಳ್ಬೇಕು ಅಂತಂದ್ರೆ ಆಫ್ಟರ್ 1 ಇಯರ್ ಸೇವಿಂಗ್ಸ್ ತೋರ್ಸಕ್ಕಾಗಲ್ಲ ಅವನು. ಸೊ ಕಾಮನ್ ಪೀಪಲ್ ಕಾಮನ್ ಆಗಿದ್ದಾರೆ. ಬಟ್ ಅದನ್ನು ಅವರೇ ಹೇಳ್ತಿರೋದು. ಕಾಮನ್ ಆಗಿರೋರು ಹಂಗೆ ಇಟ್ಕೊಂಡೆ ಅವ್ರನ್ನ ಬೆಳೆಸಿರೋದು. ಇವಾಗ ಎಲ್ಲೂ ಲಂಚ ಕೊಡಿ ಅಂತ ಯಾರು ಹೇಳಿಲ್ಲ. ನಾವು ಸ್ಟಾಪ್ ಮಾಡೋಣ ಲಂಚ ಕೊಡೋದನ್ನ. ತಗೊಳ್ಳೋರು ಬಂದು ಕೇಳಿ, ಇಲ್ಲ ಕೊಡಲ್ಲ ಅಂತಾನೆ ಕೂತ್ಕೊಳ್ಳಿ.